ಹಾಯ್, ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ಸುಜಿತ್, ಗುಡ್ ಆಫ್ಟರ್ನೂನ್. ಸುಜಿತ್ ಈ ಕಡೆ ಲೋಕೇಶ್ ಇವತ್ತು ರಿಸೈನ್ ಮಾಡಿ ಇವತ್ತು KFCಯಲ್ಲಿ ಆನಿವರ್ಸರಿ ಪ್ರಯುಕ್ತ ಡಬಲ್ ಧಮಾಕ ಆಫರ್ ಇದೆ. ಅದಕ್ಕೋಸ್ಕರ ನಮ್ಮ ಹುಡುಗ ಇವತ್ತು ರಿಸೈನ್ ಮಾಡ್ತಿದ್ದಾನೆ. ಎರಡು ಒಂದು ಉದ್ದೇಶ ಇಟ್ಕೊಂಡು KFC ಚಿಕನ್ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ರೂಟ್ ಮ್ಯಾಪಿಂಗ್ ಚೇಂಜ್ ಇದೆ. ಇಷ್ಟು ನಿಮಗೆ ವಿಡಿಯೋನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಹೋಗ್ತಾ ಇದ್ದೀವಿ. ಬನ್ನಿ, ತಿನ್ನೋಣ, ಎಂಜಾಯ್ ಮಾಡೋಣ. ಲೈಫಲ್ಲಿ ಏನಿಲ್ಲ. ಬಿ ಬಿಂದಾಸ್, ನೋ BP, ಬಿ ಹ್ಯಾಪಿ. ಮೈ ಇನ್ಸ್ಪಿರೇಷನ್ ಸುಚಿತ್, TC ಅಚೀವರ್, ಅಪ್ಕಮಿಂಗ್ ATC ಮಿಸ್ಟರ್ ಸುಚಿತ್ ಕುಮಾರ್ ಅವರ ಜೊತೆ ಪ್ರಯಾಣ ಬೆಳೆಸ್ತಾರೆ. ಏನು ಕೆಲಸ ದೊಡ್ಡ ವಿಷಯ ಅಲ್ಲ. ಕೆಲಸವನ್ನು ಲೈಫಲ್ಲಿ ರಿಸ್ಕ್ ತೊಗೊಂಡಾಗ ಮಾತ್ರ ಏನಾರ ಒಂದು ಮಿರಾಕಲ್ ಆಗಿ ಸಾಧ್ಯ. ಆ ರಿಸ್ಕ್ನ ಇಬ್ಬರು ಎಂಜಾಯ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಒಂದು ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಎಲ್ಲ ಫಲಾಫಲನೆಲ್ಲ ಭಗವಂತನ ಮೇಲೆ ಹಾಕಿ ಇಬ್ಬರು ಕೂಡ ಹೆಚ್ಚು ಕಮ್ಮಿ ಒಂದು ದಿನಗಳ ಮಧ್ಯದಲ್ಲಿ ರಿಸೈನ್ ಮಾಡಿದ್ದೇವೆ. ಕಂಫರ್ಟ್ ಝೋನ್ ಈಸ್ ಪೇಸ್ ದಿ ಸ್ಯಾಲ್ರಿ, ಬಟ್ ಬಿಸ್ನೆಸ್ ಇಸ್ ಗೆಟ್ ಏನಂತಾರದನ್ನ, ಬಿಸ್ನೆಸ್ಸಿಂದ ಮಾತ್ರ ನಾವು ಏನಾರ ಸಾಧನೆ ಮಾಡೋಕ್ಕೆ ಸಾಧ್ಯ. ಕಂಫರ್ಟ್ ಝೋನಲ್ಲಿದ್ದರೆ ನಾವು ಸ್ಯಾಲ್ರಿನ ಪಡ್ಕೋದ್ರೆ ಬಿಸ್ನೆಸ್ ಮಾಡಿ ನಾವು ಪ್ರಾಫಿಟನ್ನು ಮಾಡ್ಬೋದು, ಲೈಫ್ ಸ್ಟೈಲನ್ನು ಮಾಡ್ಬೋದು ಅಂತ ಹೇಳ್ತಾ ಹೇಳಕ್ಕೆ ಇಷ್ಟಪಡ್ತೀನಿ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ನಿಮ್ಮನ್ನ ಮತ್ತೆ KFC ಮೀಟ್ ಆಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಬಿ ವಾಚ್ ಗೈಸ್. ಇವತ್ತು KFCಯಲ್ಲಿ ಡಬಲ್ ಧಮಾಕ ಆಫರ್ ಇದೆ ಅಂತ ಸಖತ್ ಕ್ರೌಡ್ ಇದೆ. ಸುಜಿತ್, ಏನಪ್ಪ ಸುಜಿತ್, ಏನಿವತ್ತು ಡಬಲ್ ಧಮಾಕ? ಇವತ್ತು KFC ಮೇಡಮ್, ಇದು ಏನು ಆಫರ್ ಇದು ಮೇಡಮ್? ಆನಿವರ್ಸರಿ ಆಫರ್. ಫೋಟೋ ತಗೋಬೇಕಾ ಮೇಡಮ್? 8001 ಆರ್ಡರ್ ರೆಡಿ. ಓಕೆ, ಬರೀ ಒಂದು ಬಾಕ್ಸ್ ಐತೆ? ಬರೀ ಒಂದು ಬಾಕ್ಸ್ ಐತೆ? ಹಾಂ, 2 ಬಾಕ್ಸ್ ತಾನೆ? ಸೇರಿ ಇವತ್ತು KFC ಆನಿವರ್ಸರಿ ಪ್ರಯುಕ್ತ ಸುಚಿತ್ ರವರು ಡಬಲ್ ಧಮಾಕ ಆಫರ್. ಮಚ್ಚ 2 ಬಕೆಟ್ ಕೊಡ್ಬೇಕಾಯ್ತು ನೋಡು, 1 ಬಕೆಟ್ ಕೊಟ್ಬಿಟ್ಟವ್ರೆ ಮೇಡಮ್. 2 ಸೇರಿ ಜಸ್ಟು KFCಯಲ್ಲಿ ಆನಿವರ್ಸರಿ ಏನಪ್ಪ ಇವತ್ತು ಅದೇ ಆಫರ್ ಇತ್ತು. ಬಕೆಟ್ ಚಿಕನ್ 4 ಪೀಸ್ ಚಿಕನ್ ತೊಗೊಂಡು 4 ಪೀಸ್ ಡಬಲ್ ಧಮಾಕ ಆಫರ್ ಇತ್ತು. ಅದನ್ನು ಸುಚಿತ್ ಹಾಗೂ ನನ್ನ ಒಂದು ಶೇರಿಂಗ್ನಲ್ಲಿ ಅಂದರೆ 3/1 ಮಚ್ಚ, 2/3 1/3 ಅದು ರೇಷಿಯೋದಲ್ಲಿ ನಮ್ಮ ಹುಡುಗ 3 ರೇಷಿಯೋ, ನಮ್ಮದು 1 ರೇಷಿಯೋ ಇದೆ. ಹೋಗ್ತಾ ಇದ್ದೀವಿ. ಸಾಕಾಗಲಿಲ್ಲ ನಮ್ಮ ಹುಡುಗನಿಗೆ ಎಷ್ಟು ಯಾವುದದು ಬೋನ್ಲೆಸ್ ಬೇಕು, ಬಟ್ ಸಾಕಾಗಿಲ್ಲ. ಸೊ ಹೋಗ್ತಾ ಇದ್ದೀವಿ, ಒಂದು ಜ್ಯೂಸ್ ಕುಡಿಬೇಕು. ಅಂತೂ ಇಂತೂ ನಮ್ಮ ಹುಡುಗ ವರ್ಕ್ ಪ್ರೆಷರ್ನ ತಡಿನಾರದೆ. ಐ ಥಿಂಕ್ ಏನಂತಾರೆ,
ಸೀಟ್ ಬೆಲ್ಟ್ ಹಾಕೊಳ್ಳೋದು. ಲೈಫಲ್ಲಿ ರಿಸ್ಕನ್ನು ತಗೋಬೇಕು. ಹೋಗ್ತಾ ಇದ್ದೀವಿ. ದೊಡ್ಡ ಮಟ್ಟಕ್ಕೆ ಹೋಗ್ತಾನೆ. ಅವನು ದೊಡ್ಡ ಮಟ್ಟಕ್ಕೆ ಹೋಗುವಂಥ ಒಂದು ಸಣ್ಣ ಕೆಲಸ, ರಿಸೈನನ್ನು ಮಾಡುವಂಥದ್ದು ಒಂದು ಸಣ್ಣ ಕೆಲಸ. ಇದೇ ಒಂದು ಕೆಂಗೇರಿ ಉಪನಗರ ಡೌನಲ್ಲಿ ಅವನ್ನ ರಿಸೈನ್ ಮಾಡ್ತಾ ಇದ್ದೀವಿ. ಯಾಕಂದರೆ ಬಂಧುಗಳೇ, ಕೆಲಸದಲ್ಲಿ ಅಷ್ಟು ಪ್ರೆಷರ್ ಇರುತ್ತೆ. ನೋಡಿ, ನಿಮ್ಮ ಕಣ್ಣಾರೆ ರಿಸೈನನ್ನು ಮಾಡ್ತಿದ್ದಾನೆ. ಈ ರಿಸೈನ್ನ ಮಾಡಿ ಮತ್ತೆ ಅವನು ಕಮ್ ಬ್ಯಾಕ್ ಟು ಬಿಸ್ನೆಸ್ ಆಗ್ತಿದ್ದಾನೆ. ಮತ್ತೆ ಇವನನ್ನು ಹಿಂದೆ ನೋಡುವಂಥ ಮುಲಾಜೆ ಇಲ್ಲ. ನಿಮ್ಮ ಒಂದು ರೀಸನ್ ಕೇಳ್ತಿದೆ, ರೀಸನ್ನ ಹುಡುಕ್ತಾ ಇದ್ದೀವಿ. ಚೇಂಜ್ ಇನ್ ರೀಸನ್ ಕೇಳ್ತಿದೆ. ನೋಡಿ, ಕಾರ್ಪೊರೇಟ್ ಫೀಲ್ಡಲ್ಲಿ ಯಾವ ಥರ ಕೆಲಸ ಇರುತ್ತೆ. ವರ್ಕ್ ಪ್ರೆಷರ್ ಅಷ್ಟು ಇರುತ್ತೆ ಬಂಧುಗಳೇ, ಅದರಿಂದ ಮಾಡ್ತಾ ಇದ್ದೀನಿ. ನೋಡಿ, ಈ ಒಂದು ನನ್ನ ಆತ್ಮೀಯ ಸ್ನೇಹಿತ ಆ ವಿಡಿಯೋ ನೋಡ್ಬಿಟ್ಟು ರೀಸನ್ ಹಾಕಿಲ್ಲ ಅಂದ್ಬಿಟ್ಟು ಇದು ಮಾಡ್ತಾರೆ. ವಿಡಿಯೋ ರೀಚ್ ಆಗೋಷ್ಟಲ್ಲಿ ಇನ್ನು ಟಾಟಾ ಹ್ಯಾರಿಯರ್ ತೊಗೊಂಡು ಮೈಸೂರು ಹೈವೇಲಿ ಹೋಗ್ತಾ ಇರ್ತೀಯ ಕಣ. ತಲೆ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಇದೇನಿದ್ರು ನನ್ನ ಆತ್ಮೀಯ ಸ್ನೇಹಿತರು 24,000 ಜನ ಮಾತ್ರ ನೋಡೋದಿದೆ. ಏನಪ್ಪ ನೀನು ಚೇಂಜ್ ಮಾಡ್ತಾರೆ ಯಾಕಪ್ಪ? ಬೆಟರ್ ಆಪರ್ಚುನಿಟಿನ ಏನು? ಬೆಟರ್ ಆಪರ್ಚುನಿಟಿ ಕಮೆಂಟ್ ಓಕೆ. ನೋಡಿ ಆತ್ಮೀಯ ಸ್ನೇಹಿತರೆ, ನನ್ನ ಗೆಳೆಯನ ಮುಂದಿನ ಜೀವನ ಸುಖಕರವಾಗಿರಲಿ ಅಂತ ಹೇಳ್ತಾ ಅವನ ಒಂದು ರೆಸಿಗ್ನೇಷನನ್ನು ಅವನ ಆತ್ಮೀಯ ಸ್ನೇಹಿತನಾದ ಲೋಕೇಶ್ ಗೌಡ ಮಾಡ್ತಿದ್ದಾನೆ. ಇದು ಶುಭಗಳಿಗೆ ಅಂತ ಹೇಳ್ತಾ ಸಬ್ಮಿಟ್ ರಿಕ್ವೆಸ್ಟ್, ರೆಕಾರ್ಡ್ ಸೇವ್ ಸಕ್ಸಸ್ಫುಲಿ. ಮೈ ಫ್ರೆಂಡ್ ಇಸ್ ರಿಸೈನ್ ಮಾಡೇ ಬಿಟ್ಟ. ಈಗ ಅದನ್ನು ವ್ಯೂ ಆಲ್ ರಿಕ್ವೆಸ್ಟಲ್ಲಿ ನೋಡ್ತಾ ಇದ್ದೀನಿ. ರೆಸಿಗ್ನೇಷನ್ ಹೋಗಿದೆ ಸುಚಿತ್. ಓಕೆ, ರಿಸೈನ್ ಆಗಿದೆ. ನೋಡೋಣ ಏನಾಗುತ್ತೆ ಅಂತ ಕಾದು ನೋಡ್ಕೊಂತ ಹೊರಟ ಈ ಒಂದು ವ್ಲಾಗ್ನೇ ವಿರಾಮ ಹೇಳ್ತಾ ಇದ್ದೀನಿ. ಓಕೆ, ಬಾಯ್.